ನಮಸ್ಕಾರ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಚಾನೆಲ್ಗೆ. ಇಂದು ನಾವು ಮಾತನಾಡೋದು ಲೋಕದ ಶ್ರೇಷ್ಠ ಹೂಡಿಕೆದಾರರು, ಅವರ ಯಶಸ್ಸಿನ ಪಾಠಗಳು ಮತ್ತು ಹೂಡಿಕೆ ತತ್ವಗಳ ಬಗ್ಗೆ. ಅವರು ಹೇಗೆ ಹಣವನ್ನು ಬುದ್ಧಿವಂತಿಕೆಯಿಂದ ಹೂಡಿಕೆ ಮಾಡಿ ಕೋಟ್ಯಧಿಪತಿಗಳಾದರು ಎಂಬುದನ್ನು ನೋಡೋಣ. 1. ವಾರನ್ ಬಫೆಟ್. ವಾರನ್ ಬಫೆಟ್ ಹೂಡಿಕೆ ಲೋಕದ ದಂತಕಥೆ ಎಂದರೆ ಅದೇ ವಾರನ್ ಬಫೆಟ್. ಅವರು ವ್ಯಾಲ್ಯೂ ಇನ್ವೆಸ್ಟಿಂಗ್ ಎಂಬ ತತ್ವದ ಮೂಲಕ ಕೋಟ್ಯಾಧಿಪತಿಯಾದರು. ಅವರ ಮಾತು, ಇತರರು ಭಯಪಡುವಾಗ ಖರೀದಿಸು, ಇತರರು ಆಸೆಪಡುವಾಗ ಮಾರಾಟ ಮಾಡು. ಅವರ ತಾಳ್ಮೆ ಮತ್ತು ಸರಿಯಾದ ನಿರ್ಧಾರಗಳೇ ಅವರ ಯಶಸ್ಸಿನ ರಹಸ್ಯ. 2. ಚಾರ್ಲಿ ಮುಂಗರ್. ಚಾರ್ಲಿ ಮುಂಗರ್ ವಾರನ್ ಬಫೆಟ್ ಅವರ ಆಪ್ತ ಸ್ನೇಹಿತ ಮತ್ತು ವ್ಯವಹಾರ ಸಹಭಾಗಿ. ಅವರು ಬುದ್ಧಿವಂತ ಚಿಂತನೆ ಮತ್ತು ತರ್ಕಬದ್ಧ ನಿರ್ಧಾರಗಳಿಂದ ಹೆಸರಾದವರು. ಅವರ ತತ್ವ ತಾಳ್ಮೆಯಿಲ್ಲದ ಹೂಡಿಕೆದಾರ ಯಶಸ್ವಿಯಾಗಲಾರ. 3. ಪೀಟರ್ ಲಿಂಚ್. ಪೀಟರ್ ಲಿಂಚ್ ಅವರ ಮಾತು ಬಹುಜನಪ್ರಿಯ. ಇನ್ವೆಸ್ಟ್ ಇನ್ ವಾಟ್ ಯು ನೋ, ಅಂದರೆ ನಿನಗೆ ಗೊತ್ತಿರುವ ವ್ಯವಹಾರಗಳಲ್ಲಿ ಮಾತ್ರ ಹೂಡಿಕೆ ಮಾಡು. ಅವರು ಸಾಮಾನ್ಯ ಜನರು ಬುದ್ಧಿವಂತ ಹೂಡಿಕೆದಾರರಾಗಬಹುದು ಎಂದು ತೋರಿಸಿದರು. 4. ರಾಕೇಶ್ ಜುಂಜುನ್ವಾಲಾ. ಭಾರತದ ಬಿಗ್ ಬುಲ್ ಎಂದರೆ ರಾಕೇಶ್ ಜುಂಜುನ್ವಾಲಾ. ಅವರು ಟೈಟಾನ್ ಮತ್ತು ಇತರ ಕಂಪನಿಗಳಲ್ಲಿ ದೀರ್ಘಕಾಲ ಹೂಡಿಕೆ ಮಾಡಿ ಅಪಾರ ಯಶಸ್ಸು ಕಂಡರು. ಅವರ ತತ್ವ, ಹೂಡಿಕೆ ಎಂದರೆ ಹಣವಲ್ಲ, ನಂಬಿಕೆ ಮತ್ತು ದೃಷ್ಟಿಕೋನವೂ ಅಗತ್ಯ. 5. ರೇ ಡಾಲಿಯೋ. ರೇ ಡಾಲಿಯೋ ಬ್ರಿಡ್ಜ್ವಾಟರ್ ಅಸೋಸಿಯೇಟ್ಸ್ ಸಂಸ್ಥೆಯ ಸ್ಥಾಪಕ. ಅವರು ಪ್ರಪಂಚದ ಅತಿ ದೊಡ್ಡ ಹೂಡಿಕೆ ಸಂಸ್ಥೆ ನಿರ್ಮಿಸಿದರು. ಅವರ ತತ್ವ ಪ್ರಿನ್ಸಿಪಲ್ಸ್ ಬೇಸ್ಡ್ ಇನ್ವೆಸ್ಟಿಂಗ್, ಅಂದರೆ ನೀತಿ, ನಿಯಮ ಮತ್ತು ಅನುಭವ ಆಧಾರಿತ ನಿರ್ಧಾರಗಳು. 6. ರಾಧಾಕಿಶನ್ ದಮಾನಿ. ಇವರು ಡಿ-ಮಾರ್ಟ್ ಸಂಸ್ಥೆಯ ಮಾಲೀಕ. ಅವರು ಸರಳ ಜೀವನ, ಬಲವಾದ ವ್ಯವಹಾರ, ಬುದ್ಧಿವಂತಿಕೆ ಮತ್ತು ಶಾಂತ ಚಿಂತನೆಯಿಂದ ಕೋಟ್ಯಾಧಿಪತಿಯಾದರು. ಅವರಿಂದ ನಾವು ಕಲಿಯಬೇಕಾದ ಪಾಠ, ಸರಳವಾದ ಮಾರ್ಗವೇ ದೊಡ್ಡ ಯಶಸ್ಸಿ. 7. ಪೋರಿನ್ಜು ವೇಲಿಯತ್. ಭಾರತದ ಸ್ಮಾಲ್ ಕ್ಯಾಪ್ ಮತ್ತು ಮಿಡ್ ಕ್ಯಾಪ್ ಷೇರುಗಳಲ್ಲಿ ಹೂಡಿಕೆ ಮಾಡಿ ಖ್ಯಾತಿ ಪಡೆದವರು. ಅವರು ಹೇಳುತ್ತಾರೆ, ಅಪರೂಪದ ಅವಕಾಶಗಳು ಅಗ್ಗದ ಕಂಪನಿಗಳಲ್ಲೇ ಇರುತ್ತವೆ. 8. ಬೆಂಜಮಿನ್ ಗ್ರಹಾನ್. ಇವರು ಮೌಲ್ಯ ಹೂಡಿಕೆಯ ಪಿತಾಮಹ ಮತ್ತು ವಾರೆನ್ ಬಫೆಟ್ಗೆ ಬೋಧನೆ ಮಾಡಿದ್ದಾರೆ. ದಿ ಇಂಟೆಲಿಜೆಂಟ್ ಇನ್ವೆಸ್ಟರ್ ಪುಸ್ತಕವನ್ನು ಬರೆದಿದ್ದಾರೆ. ಸ್ನೇಹಿತರೆ, ಈ ಎಲ್ಲ ಹೂಡಿಕೆದಾರರ ಜೀವನದಿಂದ ನಾವು ಕಲಿಯಬಹುದಾದ ಒಂದು ಮುಖ್ಯ ಪಾಠ: ತಾಳ್ಮೆ, ಜ್ಞಾನ, ಸರಿಯಾದ ನಿರ್ಧಾರವು ಯಶಸ್ಸಿನ ಕೀಲಿಕೈ. ಹೂಡಿಕೆ ಅಂದರೆ ಕೇವಲ ಹಣದ ಆಟವಲ್ಲ, ಅದು ಮನಸ್ಸಿನ ಶಾಂತಿ, ವಿವೇಕ ಮತ್ತು ಸಮಯದ ಕಲೆ. ನೀವು ಈ ವಿಡಿಯೋ ಇಷ್ಟಪಟ್ಟಿದ್ದರೆ ಲೈಕ್ ಮಾಡಿ, ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಾಮೆಂಟ್ನಲ್ಲಿ ತಿಳಿಸಿ ನಿಮಗೆ ಯಾವ ಹೂಡಿಕೆದಾರರು ಹೆಚ್ಚು ಇಷ್ಟವೆಂದು. ಧನ್ಯವಾದಗಳು.